ಹೊಸ ಅಧ್ಯಾಯ ಶುರು. ನ್ಯೂ ಚಾಪ್ಟರ್ ಬಿಗೇನ್ಸ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಡೈರೆಕ್ಟರ್ ಜೋಗಿ ಪ್ರೇಮ್ ಸರ್ ಅವರ ಹೊಸ ಅಧ್ಯಾಯ ಶುರು. ಮುಂದಿನ ತಿಂಗಳು ನಿಮಗೆಲ್ಲ ಸಿಗಲಿದೆ ಫುಲ್ ಡೀಟೇಲ್ಸ್. ಬನ್ನಿ ಈ ಡೀಟೇಲ್ಸ್ ಏನಂತ ನೋಡ್ಕೊಂಡ್ ಬಂದ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈ ಹೊಸ ಅಧ್ಯಾಯದಲ್ಲಿ ಏನಿದೆ ಅಂತ ನೋಡೇ ಬಿಡೋಣ. ನಮ್ಮ ಡೈರೆಕ್ಟರ್ ಜೋಗಿ ಪ್ರೇಮ್ ಸರ್ ಅವರು ಒಂದು ಹೊಸ ಸುದ್ದಿಯನ್ನು ಕೊಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಚಿತ್ರದ ನ್ಯೂಸ್ ಕೊಟ್ಟಿದ್ದಾರೆ. ಇದರ ಒಂದಿಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಡೈರೆಕ್ಟರ್ ಜೋಗಿ ಪ್ರೇಮ್ ಸರ್ ಸೈಲೆಂಟ್ ಆಗಿದ್ರು. KD ಸಿನಿಮಾ ಆದ್ಮೇಲೆ ಏನು ಸದ್ಯ ಕೇಳಿ ಬರ್ತಾನೆ ಇಲ್ವಲ್ಲ ಅಂತ ಎಲ್ರು ಮಾತಾಡ್ಕೊಂತಿದ್ರು. ಆದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಂದಿನಂತೆ ಎಲ್ರಿಗೂ ವಿಶ್ ಮಾಡಿದ್ದಾರೆ. ಈ ಮೂಲಕ ನಮ್ಮ ನಾಡಿನ ಜನತೆಗೆ ಅವರ ಹೊಸ ಚಿತ್ರದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹೊಸ ಅಧ್ಯಾಯ ಶುರು, ನ್ಯೂ ಚಾಪ್ಟರ್ ಬಿಗೇನ್ಸ್ ಅಂತಲೂ ಕೂಡ ಹೇಳಿದ್ದಾರೆ. ಈ ಒಂದು ಸಿನಿಮಾದ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಇದೇನಾದ್ರೂ KD ಸಿನಿಮಾದ ಮುಂದಿನ ಭಾಗವಿರ್ಬೋದಾ? ನೋಡಿ, KD ಚಿತ್ರದ ಮತ್ತೊಂದು ಭಾಗ ಬರುತ್ತೆ. ಇದು KD ಸಿನಿಮಾದ 2ನೇ ಭಾಗವೇ ಆಗಿರುತ್ತೆ. ಕಿಚ್ಚ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಲೀಡ್ ಅಲ್ಲಿ ಇರ್ತಾರೆ ಅಂತ ಎಲ್ರು ಮಾತಾಡ್ಕೊಂತ ಇದ್ರು. ಬಟ್ ಇದು ಇನ್ನು ಬೇರೆ ಏನಾದ್ರು ಇರ್ಬೋದೇನೋ, ನೋಡೋಣ ಬನ್ನಿ. ಈ KD ಸಿನಿಮಾದಲ್ಲಿ ಧ್ರುವ ಸರ್ಜಾ ಕೂಡ ಈ ಸಿನಿಮಾದಲ್ಲಿ ಮತ್ತೊಂದು ಲೀಡ್ ರೋಲ್ ಆಗಿದ್ದಾರೆ. ಹೀಗೆ ಸುದ್ದಿಗಳಿದ್ವು. ಆದ್ರೆ KD ಸಿನಿಮಾದ ಕೊನೆ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಸುದೀಪ್ ಸರ್ ಅವರ ಒಂದು ಪಾತ್ರ ಬರುತ್ತೆ. ಆ ಪಾತ್ರ ನೋಡಿರ್ತಕ್ಕಂತಹ ಎಲ್ಲಾ ಸಿನಿ ಪ್ರೇಕ್ಷಕರು ಹಾಗೂ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳೆಲ್ಲ ಪಾರ್ಟ್ 2 ಅಲ್ಲಿ ಮೋಸ್ಟ್ಲಿ ಕಿಚ್ಚ ಸುದೀಪ್ ಸರ್ ಅವರು ಮೇನ್ ಲೀಡ್ ಆಗಿರ್ತಾರೆ, ಈ ತರ ಎಲ್ಲ ಒಂದು ಟಾಕ್ ಇತ್ತು. ಈ ಒಂದು ಪಾತ್ರದ ಮೂಲಕ ಮತ್ತೊಂದು ಹೊಸ ಚಾಪ್ಟರ್ ಓಪನ್ ಆಗುತ್ತೆ ಅನ್ನುವ ಸುದ್ದಿಯೂ ಕೂಡ ಎಲ್ಲ ಕಡೆ ಹರಿದಾಡ್ತಾ ಇತ್ತು. ಹೌದು, ಈ ಹೊಸ ಅಧ್ಯಾಯ ಯಾವುದು? ಈ ಒಂದು ಪ್ರಶ್ನೆನೂ ಕೂಡ ಎಲ್ಲ ಕಡೆ ಈಗ ಉಟ್ಕೊಂಡ್ಬಿಟ್ಟಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜೋಗಿ ಪ್ರೇಮ್ ಸರ್ ಅವರ ಹೊಸ ಸುದ್ದಿ ಕೊಟ್ಟಿದ್ದಾರೆ. ಈ ಒಂದು ಸುದ್ದಿಯಲ್ಲಿ ಪ್ರೇಮ್ಸ್ 10 ಎ ನ್ಯೂ ಚಾಪ್ಟರ್ ಬಿಗಿನ್ಸ್ ಅಂತಲೇ ಬರೆಯಲಾಗಿದೆ. ಏನಿದು ನೋಡ್ಬಿಡೋಣ. ಈ ಪೋಸ್ಟರ್ ಅಲ್ಲಿ ಗಮನಿಸಬೇಕಾದ ಇನ್ನೂ ಒಂದು ವಿಷಯ ಇದೆ. ಅದೇನು ಗೊತ್ತಾ? ಹೌದು, ಜೋಗಿ ಪ್ರೇಮ್ ಸರ್ ಅವರು ಈ ಚಿತ್ರದ ಬಗ್ಗೆ ಮುಂದಿನ ತಿಂಗಳು ಸೆಪ್ಟೆಂಬರ್ ಅಲ್ಲೇ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರೇಮ್ ಸರ್ ಸಿದ್ಧರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲಾ ಕಡೆ ಏನ್ ಟಾಕ್ ಇತ್ತಂದ್ರೆ KD ಸಿನಿಮಾದ ಕಥೆಯನ್ನ 2 ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಈ 2ನೇ ಭಾಗದ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಹೀಗೆ ಒಂದಷ್ಟು ಸುದ್ದಿಗಳು ಇದ್ದೇ ಇದ್ವು. ಆದ್ರೆ KD ಸಿನಿಮಾ ಬಂದ್ಮೇಲೆ ಯಾವುದೇ ನ್ಯೂಸ್ ಇರ್ಲಿಲ್ಲ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜೋಗಿ ಪ್ರೇಮ್ ಸರ್ ಅವರು ಒಂದು ಸುದ್ದಿ ಕೊಟ್ಟಿದ್ದಾರೆ. ಈ ಸುದ್ದಿ ಹೊಸ ಅಧ್ಯಾಯದ ಕುರಿತು ಒಂದು ದೊಡ್ಡ ನ್ಯೂಸ್ ಆಗಿದೆ. ಈ ಪೋಸ್ಟರ್ ಅಲ್ಲಿ ಏನಿದೆ? ಡೈರೆಕ್ಟರ್ ಜೋಗಿ ಪ್ರೇಮ್ ಸರ್ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ರಿಗೂ ವಿಶ್ ಮಾಡಿದ್ದಾರೆ. ಹಾಗೆ ಈ ರೀತಿ ಒಂದು ಬರ್ಕೊಂಡಿದ್ದಾರೆ. ಏನಂದ್ರೆ #ಪ್ರೇಮ್ಸ್ 10 ಎ ನ್ಯೂ ಚಾಪ್ಟರ್ ಬಿಗಿನ್ಸ್. ನನ್ನ ಜೀವನದ ಈ ಪಯಣದುದ್ದಕ್ಕೂ ಅಪಾರ ಪ್ರೀತಿ ಮತ್ತು ಬೆಂಬಲ ನೀಡಿದ ಪ್ರತಿಯೊಬ್ಬ ಕನ್ನಡಿಗರಿಗೂ ಹಾಗೂ ಎಲ್ಲಾ ನನ್ನ ಸಿನಿ ಬಳಗಕ್ಕೂ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಬರ್ಕೊಂಡಿದ್ದಾರೆ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದವೇ ನನ್ನ ಬಹುದೊಡ್ಡ ಶಕ್ತಿ. ವರಮಹಾಲಕ್ಷ್ಮಿ ಹಬ್ಬದಂದು ನಿಮಗೂ ನಿಮ್ಮ ಕುಟುಂಬದವರಿಗೂ ಸುಖ, ಸಮೃದ್ಧಿ ಮತ್ತು ದೇವಿಯ ಅಪಾರ ಆಶೀರ್ವಾದ ಸದಾ ಇರಲಿ ಎಂದು ಹಾರೈಸುತ್ತೇನೆ ಅಂತಲೇ ನಮ್ಮ ಜೋಗಿ ಪ್ರೇಮ್ ಸರ್ ಅವರು ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಮ್ಮ ಜೋಗಿ ಪ್ರೇಮ್ ಸರ್ ಅವರು ಒಂದು ಪೋಸ್ಟರ್ ಬಿಟ್ರೆ ಸಾಕು ಅಷ್ಟು ಒಂದು ಪಬ್ಲಿಸಿಟಿ ತಗೊಳುತ್ತೆ. ಯಾಕಂದ್ರೆ ಅವರು ಒಂಥರ ಏನು ಹೇಳ್ತಾರಲ್ಲ, ಶೋ ಮ್ಯಾನ್ ಅಂತ ಹೇಳ್ತಾರಲ್ವಾ, ಆ ರೀತಿ ನಮ್ಮ ಜೋಗಿ ಪ್ರೇಮ್ ಸರ್ ಅವರು. ಸರ್, ನಿಮ್ಮ ಈ ಒಂದು ಪ್ರೇಮ್ಸ್ 10 ಎ ನ್ಯೂ ಚಾಪ್ಟರ್ ಬಿಗನ್ಸ್ ಅಂತ ಏನಿದೆ, ಇದಕ್ಕೋಸ್ಕರ ಇಡೀ ನಮ್ಮ ಕರ್ನಾಟಕ ಜನತೆ ಕಾಯ್ತಾ ಇರುತ್ತೆ. ನಿಮಗೂ ಕೂಡ ವರಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ನಿಮ್ಮ ಈ ಒಂದು ಹೊಸ ಚಾಪ್ಟರ್ ಅಲ್ಲಿ ಏನಿರುತ್ತೆ, ಏನ್ ಕಥೆ ಬರುತ್ತೆ, ಎಲ್ರಿಗೂ ಒಂದು ಕುತೂಹಲ ಇದೆ. ಏನಾದ್ರೂ KD ಪಾರ್ಟ್ 2 ಬರ್ಬೋದಾ,
ಇಲ್ಲ ಬೇರೆ ಇನ್ನೇನಾದರೂ ಅನೌನ್ಸ್ ಮಾಡ್ಬೋದಾ ಪ್ರೇಮ್ ಸರ್ ಅಂತ ಹೇಳಿ ಎಲ್ಲರಿಗೂ ಒಂಥರ ಕುತೂಹಲ ಇದೆ. ಬರೀ ಈ ಪೋಸ್ಟರ್ ನೋಡಿ ಈ ಒಂದು ಕುತೂಹಲ ಉಟ್ಕೊಂಡಿದೆ ಅಂದಮೇಲೆ ಇನ್ನೇನು ಸೆಪ್ಟೆಂಬರಲ್ಲಿ ನೀವೊಂದು ಹೊಸ ನ್ಯೂಸ್ ಕೊಟ್ಬಿಟ್ರೆ ಅಲ್ಲಿಂದಲೇ ಒಂದು ನಿಮ್ಮ ಒಂದು ಸಿನಿಮಾಗೆ ಟೇಕ್ ಅಪ್ ಆಗತ್ತಂತ ಹೇಳ್ಬೋದು ಅಂತ ಹೇಳ್ತಾ ಎಲ್ಲರೂ ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ. ಜೈ ಪ್ರೇಮ್ ಸರ್. ನಿಮ್ಮ ಒಂದು ಈ ಹೊಸ ಚಾಪ್ಟರ್ಗೆ ನಮ್ಮ ರಾಯರ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಕರ್ನಾಟಕ. ಧನ್ಯವಾದಗಳು.